ಫ್ರೀಡಂ ಪಾರ್ಕ್ನಲ್ಲಿ ನಾರಿಶಕ್ತಿ ಫೋರಂ ನಾರಿ ಶಕ್ತಿ ವಂದನಾ ಮಹಿಳಾ ಮೀಸಲಾತಿ ಅಧಿನಿಯಮವನ್ನು ತಡೆದ ಮಹಿಳಾ ವಿರೋಧಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ಜನಾಕ್ರೋಶ ಪ್ರತಿಭಟನೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ರಾಜ್ಯ ಬಿಜೆಪಿ ಮಹಿಳಾ ಅಧ್ಯಕ್ಷೆ ಸಿ. ಮಂಜುಳಾ, ಜಿಲ್ಲಾಧ್ಯಕ್ಷ ಸಪ್ತಗಿರಿಗೌಡರು, ಮಾಜಿ ಮಹಾಪೌರರು, ಪ್ರಧಾನ ಕಾರ್ಯದರ್ಶಿಗಳಾದ ಗೌತಮ್ ಕುಮಾರ್, ಚಿತ್ರನಟಿಯರುಗಳಾದ ಮಾಳವಿಕಾ ಅವಿನಾಶ್, ರೂಪಾ ಅಯ್ಯರ್, ಮಹಿಳಾ ಮುಖಂಡರಾದ ಡಾ. ಪುಣ್ಯವತಿ ಸಿ. ನಾಗರಾಜ್ ರವರು ಮತ್ತು ಬಿಜೆಪಿ ಮಹಿಳಾ ಕಾರ್ಯಕರ್ತರುಗಳು ಪಾಲ್ಗೊಂಡಿದ್ದರು. ಯೋಜನೆಗಳು ಮಹಿಳೆ ಹೆಣ್ಣು ಭ್ರೂಣದಲ್ಲಿ ಹುಟ್ಟಿದೆ ಅಂದ ತಕ್ಷಣ ಕಿತ್ತಾಕುವಂತ ದುಷ್ಟ ಪದ್ಧತಿ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಅದಕ್ಕಾಗಿ ತಂದ್ರು. ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಿತ್ತು. ಹಲವಾರು ಆಸ್ಪತ್ರೆಗಳು ಹೆಣ್ಣು ಗಂಡು ಅಂತ ಪರೀಕ್ಷೆ ಮಾಡಿ ಹೆಣ್ಣು ಅಂದ ತಕ್ಷಣ ಕಿತ್ತಾಕ್ತಿದ್ರು. ಅದಕ್ಕೆ ಇಷ್ಟೊಂದು ಡಿಸ್ಪ್ಯಾರಿಟಿ ಆಗುತ್ತೆ. ಅದಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಹೆಣ್ಣು ಮಗುವನ್ನ ಲಕ್ಷ್ಮಿ ಅನ್ನುವ ರೂಪದಲ್ಲಿ ನಾವು ರಾಜ್ಯದಲ್ಲಿ ಶುರು ಮಾಡಿದ್ವಿ. ಇದನ್ನ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಲಕ್ಷ್ಮಿ ಅಂತ ಮಾಡಿದ್ರು. ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಡಿಯಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಬೇಕು, ಹೆಣ್ಮಕ್ಳು ಹುಟ್ಟಬೇಕು, ಅವಳ ಹೆಸರಲ್ಲಿ ಸೇವಿಂಗ್ ಆಗ್ಬೇಕು. ನೋಡಿ, ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು ಒಂದು ಹುನ್ನಾರವನ್ನ ಮಾಡಿ ಮಹಿಳೆಯರಿಗೆ ಮೀಸಲಾತಿ ಯಾವುದೇ ಕಾರಣಕ್ಕೂ ಸಿಗಬಾರದು ಅಂತೇಳಿ ಪಿತೂರಿಯನ್ನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹಲವಾರು ವರ್ಷಗಳಿಂದ ಈ ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಮಹಿಳೆಯರ ಬರೀ ಸಬಲೀಕರಣ ಆದ್ರೆ ಸಾಲದು, ಅವರ ನೇತೃತ್ವದಲ್ಲಿ ಸರ್ಕಾರವನ್ನ ಮಾಡಬೇಕು, ಅವರ ಸಹಭಾಗಿತ್ವದಲ್ಲಿ ನಾವು ಆಡಳಿತವನ್ನ ನಡೆಸಬೇಕು ಅಂತೇಳಿ ನರೇಂದ್ರ ಮೋದಿಯವರು ಒಂದು ದೃಢವಾದ ನಿರ್ಧಾರವನ್ನ ಮಾಡಿ, ಒಂದು ಸಂಕಲ್ಪವನ್ನ ಮಾಡಿ, ನಾರಿ ಶಕ್ತಿ ಅಭಿನಂದನ್ ಅಂತ ಹೇಳಿ ಒಂದು ಅಧಿನಿಯಮವನ್ನ, ಒಂದು ಬಿಲ್ ಅನ್ನ ತರಬೇಕು ಅಂತೇಳಿ ಹೊರಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದಕ್ಕೆ ಈ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳೆಲ್ಲವೂ ಸೇರಿ ಅದಕ್ಕೆ ಬೇರೆ ಬೇರೆ ರೀತಿಯ ಒಂದು ಸುಳ್ಳುಗಳನ್ನ ಹೇಳಿ, ಇವರು ಡಿಲಿಮಿಟೇಷನ್ ಮಾಡ್ಬೇಕು, ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ ಹೇಳಿ ಸುಳ್ಳುಗಳನ್ನ 100 ಸುಳ್ಳುಗಳನ್ನ ಹೇಳಿ ಈ ಒಂದು ಅಧಿನಿಯಮಕ್ಕೆ ಅವರ ಒಂದು ಹಿತಶ್ರೀಯನ್ನ ಆಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಹಿಂದಿಂದನೂ ಕೂಡ ಕಾಂಗ್ರೆಸ್ಸಿನ ಒಂದು ನೀವು ನಿರ್ಧಾರಗಳನ್ನ ನೋಡ್ತಾ ಬಂದ್ರೆ ಅದು ಯಾವತ್ತೂ ಕೂಡ ಮಹಿಳಾ ವಿರೋಧಿ, ದಲಿತರ ವಿರೋಧಿ, ರೈತರ ವಿರೋಧಿ, ಮತ್ತೆ ಅವ್ರ ಫ್ಯಾಮಿಲಿ ಬಿಟ್ರೆ, ಗಾಂಧಿ ಫ್ಯಾಮಿಲಿ ಬಿಟ್ರೆ ಇನ್ಯಾರೂ ಕೂಡ ನಾಯಕರಾಗಬಾರ್ದು, ಇನ್ಯಾರೂ ಕೂಡ ಉದ್ಧಾರ ಆಗ್ಬಾರ್ದು ಅಂತ ಹೇಳಿ ಅವ್ರ ಮುಂಚೆಯಿಂದ ನಡೆಸ್ಕೊಂಡ್ ಬಂದಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದೇ ಧೋರಣೆಯನ್ನ ಕೂಡ ಈಗ ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ. ಅದರ ವಿರುದ್ಧವಾಗಿ ಇವತ್ತು ನಾನು ನಿನ್ನೆ ಒಂದು ನಮ್ಮ ಪಕ್ಷದಿಂದ ಕರೆಯನ್ನ ಕೊಟ್ಟಿದ್ವಿ. ಇದು ನಮ್ಮ ಪಕ್ಷದಿಂದ ಮಾಡಿಲ್ಲದೆ ಇದ್ರು ಕೂಡ ಈ ಒಂದು ಮಹಿಳಾ ವಿರೋಧಿ ಧೋರಣೆಯನ್ನ ಏನ್ ಕಾಂಗ್ರೆಸ್ ಬರ್ತದ ಮಿತ್ರ ಪಕ್ಷಗಳು ಮಾಡಿರ್ತಕ್ಕಂಥ, ಇದರ ವಿರುದ್ಧ ಒಂದು ಹೋರಾಟವನ್ನ ಹಮ್ಮಿಕೊಳ್ತೀವಿ ಅಂತ ಹೇಳಿದಾಗ ನಮ್ಮ ಬೆಂಗಳೂರಿನಿಂದ ಹೊರಗಡೆ ಕೂಡ ಬಹಳಷ್ಟು ಜನ ಬಂದಿದ್ದಾರೆ. ತುಂಬಾ ಜನ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರದೇ ಆದ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಮಹಿಳೆಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಶಕ್ತಿಯನ್ನ ಇವತ್ತು ತೋರಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹೋರಾಟವನ್ನ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡೋಗ ಕೆಲಸವನ್ನ ನಮ್ಮ ಪಕ್ಷ ಮಾಡ್ತಕ್ಕಂಥದ್ದಿದೆ. ಮುಂದಿನ ದಿನಗಳಲ್ಲಿ ಇವತ್ತು ಕುಮಾರಿ ಶೋಭಾ ಕರಂದ್ಲಾಜೆ ಅವರು ನಮ್ಮ ಕೇಂದ್ರದ ಸಚಿವರು ಕೂಡ ಬಂದು ಅವರ ಧ್ವನಿಯನ್ನ ಕೂರಿಸಿರ್ತಕ್ಕಂಥದ್ದಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಇನ್ನ ಹೆಚ್ಚಿನ ಮಟ್ಟಕ್ಕೆ ನಾರಿ ಶಕ್ತಿ ಫೋರಂ ಇಂದ ಆಗಿರುವಂತಹ ಒಂದು ಜನಾಕ್ರೋಶ ಆಂದೋಲನ ಇವತ್ತು ಸುಮಾರು 1000ಕ್ಕೂ ಹೆಚ್ಚು ಜನ ಮಹಿಳೆಯರು ಇಲ್ಲಿ ಸೇರಿದ್ರು. ನಮ್ಮ ಕೇಂದ್ರ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ತುಂಬಾ ಚೆನ್ನಾಗಿ ನಾರಿಯರಿಗೆ ಏನಕ್ಕೆ ಇವತ್ತು ಮಹಿಳಾ ಮೀಸಲಾತಿ ಬೇಕು, ಆಗಿರುವಂತ ಅನ್ಯಾಯ ಏನು ಅಂತ ಮಹಿಳೆಯರಿಗೆ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ನಮ್ಮ ಜನಸಂಖ್ಯೆಯಲ್ಲಿ 50% ಇರುವಂತಹ ನಾವು ಮಹಿಳೆಯರಿಗೆ ನಮ್ಮ ಎಕ್ಸ್ಪೆಕ್ಟೇಷನ್ 50% ರಿಸರ್ವೇಶನ್ ಕೊಡಬೇಕು ಅಂತ ರಾಜಕೀಯ ರಂಗದಲ್ಲೂ ಸಹ. ಯಾಕಂದ್ರೆ ಎಲ್ಲಾ ರಂಗದಲ್ಲೂ ಮಹಿಳೆಯರು ಉನ್ನತ ಮಟ್ಟಕ್ಕೇರಿ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ, ಸಾಧಕರಾಗಿದ್ದಾರೆ. ಆಗಿರುವಾಗ ಈ ಸಾಧಕಿಯನ್ನು ಯಾಕೆ ರಾಜಕೀಯ ರಂಗದಲ್ಲಿ ಆಡಳಿತದಲ್ಲಿ ಬರೋದಾದ್ರೆ ದೇಶ ನಿರ್ಮಾಣ ಮಾಡೋದಕ್ಕೆ ಒಂದು ಅವಕಾಶ ಯಾಕೆ ಕೊಡಬಾರದು ಅನ್ನೋದಕ್ಕೆ ಈ ಒಂದು ಜನಾಕ್ರೋಶ ಆಂದೋಲನ ಬೇಕಾಗಿರುವಂತದ್ದು 50% 30% ಸಂವಿಧಾನಕ್ಕೆ ಒತ್ತಿ ಮಹಿಳೆಯರು ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಒಂದು ಅದ್ಭುತವಾದ ಒಂದು ಸಂಘಟನೆನ ಸಮಿತಿನ ಒಂದು ಪಾರ್ಲಿಮೆಂಟ್ ಅಲ್ಲಿ ತಗೊಂಡ್ಬಂದ್ರೆ ನಮಗೆ ಬೇಜಾರಾಗುವಂತ ವಿಷಯ ಏನಂದ್ರೆ ವುಮೆನ್ ಪಾರ್ಲಿಮೆಂಟೇರಿಯನ್ಸ್ ಆಗಿರುವಂತದ್ದು ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ಮತ್ತೆ
ಮಮತಾ ಬ್ಯಾನರ್ಜಿ ಇರ್ಬೋದು, ಇಂಥ ದೊಡ್ಡವರೆಲ್ಲ ಈ ಮಹಿಳಾ ಮೀಸಲಾತಿಗೆ ಸಹಕಾರ ಮಾಡ್ಬೇಕಾಗಿತ್ತು. ಇದು ಬಹಳಷ್ಟು ಅಜೇಯವಾಗಿರುವಂತದ್ದು. ಈ ನಾರಿ ಶಕ್ತಿ, ದೇಶ ಶಕ್ತಿ, ನಾರಿ ಶಕ್ತಿ ಇದ್ರಿಂದ ಅಭಿವೃದ್ಧಿ ಆಗುತ್ತೆ ದೇಶ ಅಂತ ಅಂದ್ರೆ ಒಂದು ಒಳ್ಳೆ ಮನಸ್ಸಿಂದ ಗೌರವಪೂರ್ವಕವಾಗಿ ಸಂವಿಧಾನಿಕವಾಗಿ ಮಹಿಳೆಯರು ಕೊಡುವಂತ ಈ ಹಕ್ಕನ್ನ ಬೆಳೆಸ್ಕೊಂಡಿರೋದು ದೊಡ್ಡ ಅನ್ಯಾಯ. ನಮ್ಮ ಹೋರಾಟ, ನಮ್ಮ ಆಕ್ರೋಶ, ಈ ಒಂದು ರಾಜಕೀಯ ಪಕ್ಷಗಳು ನಮ್ಮ ವಿರುದ್ಧವಾಗಿ ಎಲ್ಲಿ ನಿಂತಿರೋದು ನಮ್ಮ ಹೋರಾಟ ಸತತವಾಗಿ ನಡೆಯುತ್ತೆ. ಎಲ್ಲಿವರೆಗೂ ಅಂದ್ರೆ ಇದು ನಾವು ಗೆಲ್ಲುವವರೆಗೂ ನಡೆಯುತ್ತೆ. ಮುಂದೆ ಒಳ್ಳೆ ಆಡಳಿತವನ್ನು ಮಾಡಿ ದೇಶಾಭಿವೃದ್ಧಿಗೆ ನಮ್ಮ ಒಂದು ಸ್ವಾಭಿಮಾನದ ಒಂದು ಆಡಳಿತವನ್ನು ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ಗೌರವಾನ್ವಿತವಾಗಿ ನಮ್ಮ ಮಹಿಳೆಯರ ಹಕ್ಕನ್ನು, ರಾಜಕೀಯ ಹಕ್ಕನ್ನು ನಮ್ಮ ಕೊಡಿ ಅಂತ ಈ ಮುಖ್ಯನ ಮನವಿ ಮಾಡ್ತೇವೆ.